ನಮಸ್ಕಾರ ಎಲ್ಲರಿಗೂ. ಸ್ವಡನ್ದಾಗ ಈ ವಿಂಟರ್ ಸೀಸನ್ದಾಗ ಹೊರಗೆ ಹೋಗಬೇಕು ಅಂತಂದ್ರೆ ಒಂದು ಯುದ್ಧಕ್ಕೆ ಹೋದಂಗೆ ನಾನು ರೆಡಿಯಾಗಿ ಹೋಗ್ಬೇಕಾಗತ್ತೆ ರೀ. ನಾನಿವತ್ತು ಹೊರಗೆ ಹೋಗಬೇಕು ಅಂತಂದ್ರೆ ಯಾವ ಥರ ರೆಡಿ ಆಗತ್ತೀನಿ, ನಾನಿವತ್ತು ಎಲ್ಲೆಲ್ಲಿ ಹೋಗತ್ತೀನಿ, ಏನು ಮಾಡತ್ತೀನಿ ಅನ್ನೋದನ್ನೆಲ್ಲನೂ ನಿಮ್ಗೆ ತೋರಿಸ್ತೀನಿ ಬನ್ನಿರಿ. ನಾನು ಥರ್ಮಲ್ ವೇರ್ ಹಾಕ್ಕೊಂಡು ಜೀನ್ಸನ್ನು ಹಾಕ್ಕೊಂಡಿದ್ದೀನಿ ರೀ. ಥರ್ಮಲ್ ವೇರ್ನ ಹಾಕೊಳ್ಳೋದ್ರಿಂದ ಬಾಡಿ ಇನ್ನೂ ಬೆಚ್ಚಗಿರ್ತೈತೆ ರೀ. ಹಾಗೆ ಸಾಕ್ಸು, ಮಫ್ಲರ್, ಕ್ಯಾಪ್, ಹ್ಯಾಂಡ್ ಗ್ಲೌಸ್, ಹಾಗೆ ಮೈನಸ್ ಟೆಂಪ್ರೇಚರನ್ನು ಕಂಟ್ರೋಲ್ ಮಾಡುವಂಥ ದಪ್ಪ ಇರುವಂಥ ಜಾಕೆಟನ್ನು ಹಾಕ್ಕೊಂಡಿದ್ದೀನಿ ರೀ ನಾನು. ಮತ್ತು ನಾವು ಸ್ವಲ್ಪ ದಪ್ಪ ಇರುವಂಥ ಶೂಸನ್ನು ಹಾಕ್ಕೊಳ್ಬೇಕಾಗತ್ತೆ ರೀ. ಇಲ್ಲಿ ಒಂದು ವೇಳೆ ಐಸ್ ಬಿದ್ದಿತ್ತು ಅಂತಂದ್ರೂ ಐಸ್ ಒಳಗಡೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಉದ್ದ ಇರುವಂಥ ಬೂಟ್ಸನ್ನು ಹಾಕ್ಕೊಂಡಿರ್ತೀವಿ. ನಾನಿವಾಗ ಹೋಗ್ತಿರೋದು ಮೊದಲಿಗೆ ಕಸನ ಚೆಲ್ಲೋದಕ್ಕೆ ಹೋಗ್ತಾ ಇದ್ದೀವಿ ರೀ. ಇಂಡಿಯಾದೊಳಗೆ ಎಲ್ಲಿ ಬೇಕಲ್ಲಿ ಕಸ ಹಾಕಿದಂಗೆ ಇಲ್ಲಿ ಹಾಕಿದ್ರೂ ನಡೆಯೋದಿಲ್ಲ. ಇಂಡಿಯಾದಾಗ ಹಸಿ ಕಸ ಮತ್ತು ಒಣ ಕಸನ ಮಿಕ್ಸ್ ಮಾಡಿ ಹಾಕ್ತಿರ್ತಾರೆ, ಆದರೂ ಯಾರೂ ಕೇಳೋರೇ ಇರೋದಿಲ್ಲ. ಬಟ್ ಇಲ್ಲಿ ಆ ಥರ ಮಾಡಿದ್ರೆ ಕಂಪಲ್ಸರಿ ಫೈನ್ ಹಾಕ್ತಾರೆ ರೀ. ಇಲ್ಲಿ ನಾವು ಹಸಿ ಕಸನ ಒಣ ಕಸನ ಸಪ್ರೇಟಾಗಿನೇ ಇಟ್ಟಿರ್ಬೇಕಾಗತ್ತೆ ರೀ. ಇಲ್ಲಿ ಹಸಿ ಕಸನ ಹಾಕೋದು ಎಲ್ಲಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ಒಣ ಕಸನೂ ಎಲ್ಲಿ ಹಾಕಬೇಕು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಅಪಾರ್ಟ್ಮೆಂಟ್ಗೂ ಹಸಿ ಕಸನ ಹಾಕೋದಕ್ಕಂತ ಹೇಳೇ ಅಪಾರ್ಟ್ಮೆಂಟ್ ಮುಂದ್ಗಡೆ ಈ ಥರ ಡಸ್ಟ್ಬಿನ್ಸನ್ನು ಇಟ್ಟಿರ್ತಾರೆ. ಅದ್ರ ಒಳಗಡೆನೇ ನಾವು ಹಸಿ ಕಸನ ಹಾಕಬೇಕಾಗುತ್ತೆ. ಅಂದರೆ ಫುಡ್ ವೇಸ್ಟೇಜ್ ಏನಿರುತ್ತೋ ಅದನ್ನು ನಾವು ಹಾಕಬೇಕಾಗಿರುತ್ತೆ. ಆ ಅಪಾರ್ಟ್ಮೆಂಟ್ದವ್ರಿಗೆ ಎಲ್ಲರಿಗೂ ಆ ಡಸ್ಟ್ಬಿನ್ನದ್ದು ಲಾಕರ್ ಕೀನ ಕೊಟ್ಟಿರ್ತಾರೆ ರೀ. ಆ ಕೀ ಎಲ್ಲ ಮನೆಯವ್ರ ಹತ್ರ ಅಂದರು, ಅಪಾರ್ಟ್ಮೆಂಟಲ್ಲಿರುವಂಥ ಎಲ್ಲ ಮನೆಯವ್ರ ಹತ್ರನೂ ಇರುತ್ತೆ ರೀ ಅದು. ಇನ್ನು ಒಣ ಕಸನ ಹಾಕೋದಕ್ಕೆ ಅಂಥೇಳಿನೇ ಇಲ್ಲಿ ಡಸ್ಟ್ಬಿನ್ಸ್ಗಳಿದಾವೆ ರೀ. ಇಲ್ಲಿ ಬರೀ ಒಣ ಕಸ ಅಷ್ಟೇ ಅಲ್ಲ, ಬಾಟಲ್ಸ್ಗಳು, ವೇಸ್ಟೇಜ್ ಆಗಿರುವಂಥ ಬಟ್ಟೆಗಳು, ಬೇರೆ ಏನಾದರೂ ವೇಸ್ಟ್ ಆಗಿರುವಂಥದ್ದು ಇತ್ತು ನಮಗೆ ಅಂತಂದರೆ ನಾವು ಅಲ್ಲಿ ನೋಡಿಕೊಂಡು ಯಾವುದ್ರೆಲ್ಲ ಹಾಕಬೇಕು ಅನ್ನೋದನ್ನು ನೋಡಿಕೊಂಡು ಹಾಕಬೇಕಾಗತ್ತೆ ರೀ. ಹಾಗೆ ಸ್ವಲ್ಪ ಮನೆಗೆ ಗ್ರಾಸರೀಸ್ ಬೇಕಾಗಿತ್ತು ಅಂತ ನಮ್ಮ ಮನೆ ಹತ್ತಿರ ಇರುವಂಥ ಇಕಾ ಅನ್ನೋ ಸೂಪರ್ ಮಾರ್ಕೆಟಿಗೆ ನಾವಿವತ್ತು ಹೊಂಟೀವಿ ರೀ. ಸೂಪರ್ ಮಾರ್ಕೆಟಿಗೆ ಹೋಗಬೇಕು ಅಂತಂದರೆ ಮೊದಲಿಗೆ ನಾವು ಒಂದು ಬ್ಯಾಗ್ ತೊಗೊಂಡು ಹೋದ್ರನ ಚಲೋ ರೀ. ಇಲ್ಲಿ ಇಲ್ಲ ಅಂತಂದ್ರೆ ಆ ಕ್ಯಾರಿ ಬ್ಯಾಗಿಗೂ ಸಪ್ರೇಟ್ ಚಾರ್ಜಸ್ ಮಾಡ್ತಾರೆ ರೀ. ಯಾವುದನ್ನು ಇಲ್ಲಿ ಫ್ರೀಯಾಗಿ ಕೊಡೋದಿಲ್ಲ ರೀ. ಸೊ ಅದಕ್ಕೆ ನಾನು ಮನೆ ಯಂತ್ರಣನ ಬ್ಯಾಗ ತೊಗೊಂಡು ಹೊಂಟೀನಿ ರೀ. ಇವಾಗಿಲ್ಲಿ ಎದುರುಗಡೆ ಕಾಣಿಸ್ತಿರೋವಂತಹ ಶಾಪನ ಇಕಾ ಅನ್ನೋವಂಥ ಶಾಪ್ ರೀ. ನಾವು ರೆಗ್ಯುಲರಾಗಿ ಇಲ್ಲೇ ಬರ್ತಿರ್ತೀವಿ ರೀ. ಗ್ರಾಸರೀಸ್ ಏನಾದರೂ ಬೇಕಾಯಿತು ಅಂತಂದ್ರೆ ಅಥವಾ ಕಾಯಿಪಲ್ಯಗಳು ಏನಾದರೂ ಬೇಕಾಯಿತು ಅಂತಂದ್ರೆ ನಾವು ಇದೇ ಶಾಪಿಗೆ ಬರ್ತಿರ್ತೀವಿ ರೀ. ಈ ಇಕಾ ಶಾಪ್ ಒಳಗನ ಒಂದು ಬಾಟಲ್ ರೀಸೈಕಲ್ ಮಷಿನೂ ಐತ್ರಿ. ನಾವು ಫಾಂಟಾ ಅದು ಏನಾದರೂ ತೊಗೊಂಡಿದ್ವಿ ಅಂತಂದರೆ ಈ ಮಷಿನ್ ಒಳಗೆ ಹಾಕ್ತೀವಿ ರೀ. ಅದು ಒಂದು ರಿಸಿಟ್ ಕೊಡ್ತೈತ್ರಿ. ಒಂದು ಬಾಟಲ್ಗೆ 1 ಕ್ರೋನಾ ಅಂಥೇಳಿ ಚಾರ್ಜಸ್ ಮಾಡ್ತಾರೆ ರೀ ಅವರು. ಸೊ ನಾವು ಆ ಬಾಟಲ್ ಹಾಕಿದ್ವಿ ಅಂತಂದ್ರೆ 1 ಕ್ರೋನಾದ ರಿಸಿಟ್ ನಮ್ಮ ಹತ್ರ ಬರ್ತೈತಿ. ಆ ರಿಸಿಟನ್ನು ತೊಗೊಂಡು ನಾವು ಬಿಲ್ ಕೌಂಟ್ರ್ ಒಳಗೆ ಕೊಟ್ಟಿವಿ ಈ ಶಾಪ್ದಾಗ ಅಂತಂದ್ರೆ ಅವರು ನಮ್ಮ ಗ್ರಾಸರೀಸ್ ಆಗಿರೋ ಬಿಲ್ಲಲ್ಲಿ ಆ ಅಮೌಂಟನ್ನು ಮೈನಸ್ ಮಾಡ್ತಾರೆ ರೀ. ಸೊ ಇನ್ನಿಲ್ಲಿ ಏನೇನು ಸಿಗತೈತಿ ಅನ್ನೋದನ್ನು ನಾವು ನೋಡೋಣ ಬನ್ನಿರಿ. ಇಲ್ಲಿ ಆಲ್ಮೋಸ್ಟು ನಮ್ಮ ಇಂಡಿಯಾದಲ್ಲಿ ಸಿಗುವಂತಹ ವೆಜಿಟೇಬಲ್ಸ್ಗಳೂ ಸಿಗೋದು ಕಮ್ಮಿನ ರೀ. ಆದರೂ ಕೆಲವೊಂದಂತರೂ ಸಿಗ್ತಾವ್ರಿ. ಈ ಫ್ಲವರ್, ಕೋಬೀಸ್, ಪಾಲಕ್, ಕ್ಯಾರೆಟನು ಸಿಗ್ತಾವ್ರಿ ಇಲ್ಲಿ. ಇನ್ನು ಇಲ್ಲಿ ಸಿಗೋದನ್ನು ಬ್ರೆಡ್ ಹೆಚ್ಚಾಗಿ ಇಟ್ಟಿರ್ತಾರೆ. ವೆರೈಟಿ ಆಫ್ ಬ್ರೆಡ್ಸ್ ಅದನ್ನು ಇರ್ತಿರ್ತಾವ್ರಿ ಇಲ್ಲಿ. ಇನ್ನು ಇಲ್ಲಿ ಏನೇನು ಸಿಗ್ತಾವು ಅನ್ನೋದನ್ನು ಎಲ್ಲನೂ ನೋಡ್ಕೊಂಡು ಬರೋಣ ಬನ್ನಿರಿ.
ಇನ್ನು ಇಲ್ಲಿ ವೆಜಿಟೇಬಲ್ ಸಲಾಡ್ಸನ್ನು ಇಟ್ಟಿರ್ತಾರೆ ರೀ. ನಮಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೋ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಈ ಥರ ಒಂದು ಬಾಕ್ಸಿಗೆ ಹಾಕ್ಕೊಳ್ಬೋದು ರೀ. ಇಲ್ಲಿ ಇದನ್ನು 1 kgಗೆ 150 ಕ್ರೋನಾಸ್ ಅನ್ನೋ ಥರ ಚಾರ್ಜಸ್ ಮಾಡ್ತಾರೆ ರೀ. ನಮ್ಮ ವೇಟ್ ಎಷ್ಟಾಗಿರುತ್ತೋ ಅದರ ಮೇಲೆ ಬಿಲ್ ಮಾಡ್ತಾರೆ ರೀ. ಇದನ್ನು ನಮಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೋ ನಾವು ಅವನ್ನ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲಿ ಪಾಸ್ತಾನ ಚೆನ್ನಾಗಿ ಮಾಡಿರ್ತಾರೆ ರೀ. ನಾವು ಯೂಶ್ವಲಾಗಿ ಪಾಸ್ತಾ ಏನೋ ತಿಂತಾ ಇರಲಿಲ್ಲ ರೀ, ಬಟ್ ಇಲ್ಲಿ ಒಂದು ಸಲ ನಾವು ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ಪಾಸ್ತಾನ ಚೆನ್ನಾಗಿ ಮಾಡಿದ್ದರು ರೀ. ಸೊ ಅದಕ್ಕೆ ನಾವು 3 ಟೈಪ್ಸ್ ಆಫ್ ಪಾಸ್ತಾನು ಹಾಕ್ಕೊಂಡಿದ್ದೀನಿ ರೀ ನಾನು ಇವತ್ತು. ಹಂಗೆ ಒಂದು ಟೊಮ್ಯಾಟೊನು ತೊಗೊಂಡಿದ್ದೀನಿ, ಸ್ವಲ್ಪ ಕುಕ್ಕುಂಬರನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅವಕ್ಯಾಡೋ ಮತ್ತು ಮ್ಯಾಂಗೋ ಸ್ಲೈಸಸ್ ಇದ್ದು ಎಲ್ಲನೂ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಯಾವ್ದ್ಯಾವುದು ನನಗಿಷ್ಟ ಆಗುತ್ತೋ ಅವನ್ನೆಲ್ಲನೂ ನಾನು ಹಾಕ್ಕೊಂಡಿದ್ದೀನಿ ರೀ ನಾನಿಲ್ಲೇ. ಇದು ಚೀಸನ್ನು ಇಟ್ಟಿರ್ತಾರೆ ರೀ, ಚೀಸನ್ನು ಬೇಕಿದ್ರೆ ನಾವು ಹಾಕ್ಕೊಳ್ಬೋದು. ಎಗ್ ಹಾಗೆ ಸ್ವಲ್ಪ ಮಾಸ್ ಅಂತಲೂ ಇಟ್ಟಿರ್ತಾರೆ ರೀ ಇಲ್ಲೇ. ನಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲನೂ ನಾನು ಹಾಕ್ಕೊಂಡಿದ್ದೀನಿ ರೀ ಇಲ್ಲಿ. ಎಲ್ಲನೂ ಹಾಕ್ಕೊಂಡ ನಂತರ ನಮಗಿಷ್ಟ ಆಗೋದನ್ನು ಎಲ್ಲನೂ ನಾವು ಹಾಕ್ಕೊಂಡ ನಂತರ ಇಲ್ಲೇ ಪಕ್ಕದಲ್ಲಿ ಕೆಲವೊಂದು ಕ್ರೀಮ್ಗಳನ್ನ ಇಟ್ಟಿದ್ದಾರೆ ಇವತ್ತರ ಜೊತೆಗೆ ಹಚ್ಕೊಂಡು ತಿನ್ನೋದಕ್ಕೆ ಅಂತ. ನಾವು ಫಸ್ಟ್ ಟೈಮ್ ಈ ಕ್ರೀಮನ್ನು ಟ್ರೈ ಮಾಡಾಕತ್ತಿದ್ವಿ. ಸ್ವಲ್ಪ ಮ್ಯಾಂಗೋ ಫ್ಲೇವರ್ದನ್ನು ಟ್ರೈ ಮಾಡೋಣ ಅಂತ ಮ್ಯಾಂಗೋ ಫ್ಲೇವರ್ ಕ್ರೀಮನ್ನು ನಾನು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲೇ ಕವರ್ ಇಟ್ಟಿರ್ತಾರೆ, ಆ ಕವರನ್ನು ನಾವು ಹಾಕ್ಕೊಳ್ಬೋದು. ಸ್ಪೂನನ್ನು ಇಟ್ಟಿರ್ತಾರೆ, ನಮಗೆ ಎಷ್ಟು ಬೇಕೋ ಅಷ್ಟು ಸ್ಪೂನನ್ನು ತೊಗೊಳ್ಬೋದು. ಹಂಗೆ ಇಲ್ಲೇ ಏನೇನು ಸಿಗ್ತಾವೋ ಅನ್ನೋದನ್ನು ನೋಡ್ಕೊಂಡು ಬರೋಣ ಬರ್ರಿ. ಇವತ್ತಿನ ವೀಕೆಂಡ್ ಲಾಗ್ ಈ ಥರ ಇತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಹಂಗೆ ಇವತ್ತು ಬಿಲ್ಲಿಂಗ್ ಕೌಂಟರ್ದೊಳಗೆ ಇಲ್ಲಿ ಬಿಲ್ ಮಾಡ್ಕೋವಾಗ ಯಾವ ಥರ ಸಿಸ್ಟಮ್ ಐತಿ ಅನ್ನೋದನ್ನು ನಾನು ಇವತ್ತು ತೋರಿಸ್ತೇನೆ ರೀ ನಿಮ್ಗೆ. ಈ ಥರದ ಸಿಸ್ಟಮ್ಗಳು ಇಂಡಿಯಾದೊಳಗೂ ಬಂದ್ರೆ ಚಲೋ ಅಂತ ಅನ್ನಿಸ್ತು. ವಿಡಿಯೋನ ಕೊನೆವರೆಗೂ ನೋಡ್ರಿ, ಬಿಲ್ಲಿಂಗ್ ಯಾವ ಥರ ಐತಿ ಅನ್ನೋದನ್ನು ನೀವೇ ನೋಡ್ರಿ. ನಮ್ಮಂತೇಳಿ ಕಾಯಿನ್ಸ್ ಏನಾರೇ ಭಾಳ ಇದ್ದು ಅಂತಂದ್ರೆ ಕಾಯಿನ್ಸ್ ಹಾಕೋದಕ್ಕಂತೇಳಿನೇ ಇಲ್ಲೇ ಒಂದು ಮಷಿನ್ ಇರ್ತೈತ್ರಿ. ನಮ್ಮ ಟೋಟಲ್ ಬಿಲ್ ಒಳಗೆ ಎಷ್ಟಾಗಿರುತ್ತೋ ಅಷ್ಟನ್ನು ಆ ಕಾಯಿನ್ಸನ್ನು ಹಾಕಿನೂ ನಾವು ಫಸ್ಟ್ ಮೈನಸ್ ಮಾಡ್ಕೊಳ್ಬೋದು ರೀ. ಕಾಯಿನ್ಸ್ ಎಲ್ಲ ಆದ ನಂತರ ಇನ್ನೂ ಬಿಲ್ ಉಳಿದಿತ್ತು ಅಂತಂದ್ರೆ ಅದನ್ನು ನಾವು ನಮ್ಮ ಕಾರ್ಡ್ದಿಂದ ಪೇ ಮಾಡ್ಬೋದು ರೀ. ಈ ಥರ ಮಷಿನ್ಗಳು ಇಂಡಿಯಾದಾಗೂ ಬಂದು ಅಂತಂದ್ರೆ ಚಿಲ್ಲರ ಕೊಡೋದು ತೊಗೊಳೋದು ಸಮಸ್ಯೆನೇ ಇರೋದಿಲ್ಲ ರೀ. ಮುಂದಿನ ವಿಡಿಯೋದಾಗ ಮತ್ತೆ ಎಲ್ಲರಿಗೂ ಭೇಟಿ ಆಗೋಣ್ರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.